ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಮ್ಯಾಚ್ ಆಗಿ ಗೆಲ್ಲಬೇಕು ಅಂತ ಪ್ರಾಕ್ಟೀಸನ್ನೇ ಅಬ್ಬರ್ಸರ್ ಅಂತ ಹೇಳಬೇಕು. ಇದೇ ತಿಂಗಳು 9ನೇ ತಾರೀಕು ನಡೀತಿರೋ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಯಾವ ತಂಡ ಗೆದ್ದು ಚಾಂಪಿಯನ್ಸ್ ಟ್ರೋಫಿ ಕಪ್ ಎತ್ತುತ್ತೆ ಅಂತ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲೇಬೇಕು ಅಂತ ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಪ್ರಾಕ್ಟೀಸ್ನಲ್ಲಿ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ನ್ಯೂಜಿಲೆಂಡ್ ಆಟಗಾರರು ನೋಡಿ ಶಾಕ್ ಆದ್ರು ಅಂತ ಹೇಳಬೇಕು. ಆಲ್ರೆಡಿ ಅವರು ಕೂಡ ಅದೇ ಪಿಚ್ಚಲ್ಲಿ ಬಂದು ಪ್ರಾಕ್ಟೀಸ್ನ ಮಾಡ್ತಾರೆ, ಎರಡೂ ತಂಡಗಳು ಅಂತ ಹೇಳಬೇಕು. ಈ ಪಿಚ್ಚಲ್ಲಿ ಭಾರತ ತಂಡ ಒಂದು ಪಂದ್ಯನೂ ಕೂಡ ಸೋತೇ ಇಲ್ಲ ಇದುವರೆಗೂ ಅಂತ ಹೇಳಬೇಕು. ಆಡ್ರು 4-4 ಕೂಡ ಕಂಫರ್ಟಬಲ್ ಆಗಿ ಗೆದ್ದಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು ಅಂತ ಹೇಳಬೇಕು. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಫೈನಲಲ್ಲಿ ಗೆಲ್ಲಬೇಕು ಅಂತ ಪ್ರಾಕ್ಟೀಸ್ನಲ್ಲಿ ಯಾವ ರೀತಿ ಆಟ ಆಡ್ರಪ್ಪ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಭಾರತ ತಂಡ ಗೊತ್ತಿರ್ಬೋದು, ಈಗ ಆಲ್ರೆಡಿ ನಮ್ಮ ಬ್ಯಾಟ್ಸ್ಮನ್ಗಳು ಒಳ್ಳೆ ಫಾರ್ಮ್ ಇದ್ದಾರೆ. ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಮಿಸ್ ಆಗ್ಬಿಡ್ತು ಲಾಸ್ಟ್ ಮ್ಯಾಚು. ಚೆನ್ನಾಗಿ ಆಡ್ತು ಅಂದರೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಸೆಮಿಫೈನಲ್ ಸೆಂಚುರಿ ಆಗೊಂದು ಬರೋದು ಅಂತ ಹೇಳ್ಬೇಕು. ನಮ್ಮ ಕಿಂಗ್ ಕೊಹ್ಲಿಗೆ ಏನೂ ಮಾಡೋಕ್ಕಾಗೋದಿಲ್ಲ, ಮಿಸ್ ಆಯಿತು ಅಂತ ಹೇಳ್ಬೇಕು. ಇನ್ನು ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್, ಹಾರ್ದಿಕ್ ಯಾವ ರೀತಿ ಆಡಿದ್ರಪ್ಪ ಆಯಿತು ಅಂತಂದರೆ ಮೊದಲಾಗಿ ಹಾರ್ದಿಕ್ ಪಾಂಡ್ಯ ವಿಚಾರಕ್ಕೆ ಹೋಗ್ತೀನಿ. ಹಾರ್ದಿಕ್ ಪಾಂಡ್ಯ ಅವರು 29 ಬಾಲಲ್ಲಿ 68 ನೋಡಿದು ಔಟ್ ಆರು ಅಂತ ಹೇಳಬೇಕು. ಅವ್ರಿಗೆ ಅಷ್ಟೊಂದು ಬ್ಯಾಟಿಂಗ್ ಸಿಗ್ತಾರೆ, ಯಾಕಂದರೆ ನಮ್ಮ ಟಾಪ್ ಆರ್ಡರ್ ಕೂಡ ಫಿನಿಶ್ ಮಾಡ್ತಾ ಇದ್ದಾರೆ ಈಗ ಅಂತ ಹೇಳಬೇಕು. ಇನ್ನು ರೋಹಿತ್ ಶರ್ಮಾ ಅವರ ವಿಚಾರಕ್ಕೆ ಹೋಯಿತು ಅಂತಂದರೆ ರೋಹಿತ್ ಶರ್ಮಾ ಅವರು ಕೂಡ 69 ಬಾಲಲ್ಲಿ 73 ರನ್ ಹೊಡೆದ್ರು ಅಂತ ಹೇಳಬೇಕು. ಇದರಲ್ಲಿ 4 ಸಿಕ್ಸು ಮತ್ತು 6 ಬೌಂಡರ್ಸ್ಗಳು ಹೊಡೆದ್ರು ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅಂತ ಹೇಳಬೇಕು. ದ ಕಿಂಗ್ ಕೊಹ್ಲಿ ಇನ್ನು ಕಾಯ್ತಾರದ ವಿಡಿಯೋ ಎಲ್ಲರಿಗೂ ನೋಡಿದ್ರ ಅಂತ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಅಂತ ಗೊತ್ತು ನನಗಂತ ಕೂಡ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿರಪ್ಪ ಆಯಿತು ಅಂತಂದರೆ ಕೇವಲ 59 ಬಾಲಲ್ಲಿ 86 ರನ್ ಹೊಡೆದು ಔಟ್ ಆರು ಅಂತ ಹೇಳಬೇಕು. ಪ್ರಾಕ್ಟೀಸಲ್ಲೂ ಕೂಡ ಸೆಂಚುರಿ ಮಿಸ್ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಇದರಲ್ಲಿ 14 4 ಮತ್ತು 1 6 ಇತ್ತು ಅಂತ ಹೇಳಬೇಕು. ಬರೀ 4 ಹಾಸ್ಕೊಂಡು ಡೀಲ್ ಮಾಡ್ತಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ ಅಂತಾರೆ, ಅಯ್ಯ ತಲೆ ಯಾಕೆ ಕೆಡ್ಸ್ಕೋಬೇಕು ಗುರು, ಚಿಂಜಾಗಿ ಆಡುವಂಥ BC ಡಮಾಲ್ ಡಿಮಿರ್ ಆಟ ಆಡಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು.